ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಪ್ರತಿದಿನ ನೆನೆಸಿಟ್ಟ ಬಾದಾಮಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಆಗುವ ಆರೋಗ್ಯಕರ ಲಾಭಗಳು ಏನು, ಹಾಗೆಯೇ ಎಷ್ಟು ಬಾದಾಮಿ ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಎಂದು ತಿಳಿದುಕೊಳ್ಳೋಣ. ಮತ್ತು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮೊದಲು ನೀವೇನಾದರೂ ಈ ರೀತಿಯಾದ ಹೆಲ್ತ್ ಟಿಪ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ರಾ? ಹಾಗಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಇದೇ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಿದ್ದೀರಂದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಅಥವಾ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಅದರ ನಂತರ ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಗಳನ್ನು ಮೊದಲು ನೀವೇ ನೋಡಬಹುದು. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಮೊದಲನೆಯದಾಗಿ, ಆಯುರ್ವೇದದಲ್ಲಿ ಬಾದಾಮಿಯನ್ನು ವಾತವೈರಿ ಅಂತ ಹೇಳಲಾಗುತ್ತದೆ. ಅಂದರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ವಾಯುವಿನಿಂದ ಉಂಟಾಗುವಂತಹ ಸಮಸ್ಯೆಯನ್ನು ನಿವಾರಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬಾದಾಮಿಯಿಂದ ಹಲವಾರು ರೀತಿಯ ಆರೋಗ್ಯಕರ ಲಾಭಗಳು ಇವೆ ಎನ್ನುವುದು ಕೆಲವು ಜನರಿಗೆ ಗೊತ್ತಿದೆ, ಮತ್ತೆ ಕೆಲವರಿಗೆ ಗೊತ್ತಿಲ್ಲ. ಬಾದಾಮಿಯಲ್ಲಿ ಎರಡು ವಿಧ, ಒಂದು ಸಿಹಿ ಮತ್ತೊಂದು ಕಹಿ. ಸಿಹಿ ಬಾದಾಮಿಯನ್ನು ತಿನ್ನಲು ಉಪಯೋಗಿಸುತ್ತಾರೆ, ಮತ್ತೊಂದನ್ನು ಎಣ್ಣೆ ತೆಗೆಯಲು ಉಪಯೋಗಿಸುತ್ತಾರೆ. ಬಾದಾಮಿಯಲ್ಲಿ ಪ್ರೋಟೀನ್, ಒಮೆಗಾ 3 ಕೊಬ್ಬಿನಾಮ್ಲ, ಒಮೆಗಾ 6 ಕೊಬ್ಬಿನಾಮ್ಲ, ವಿಟಮಿನ್ ಇ, ಕ್ಯಾಲ್ಶಿಯಂ, ಪ್ರಾಸ್ಪರಸ್ ಮತ್ತು ಹೀರಿಕೊಳ್ಳುವ ಹಾಗೂ ಹೀರಿಕೊಳ್ಳದ ನಾರಿನಾಂಶವಿರುತ್ತದೆ. ಫ್ರೆಂಡ್ಸ್, ಬಾದಾಮಿಯನ್ನು ಸರಿಯಾದ ಅಳತೆಯಲ್ಲಿ ಮತ್ತು ಸರಿಯಾದ ಪದ್ಧತಿಯಲ್ಲಿ ತಿಂದರೆ ಇದು ನಮ್ಮ ಶರೀರದ ವಿಷ ಪದಾರ್ಥಗಳನ್ನು ತೊಲಗಿಸಿ ಮತ್ತು ಶರೀರವನ್ನು ಡಿಟಾಕ್ಸ್ ಮಾಡುತ್ತದೆ. ಪ್ರತಿದಿನ 12ರಿಂದ 15 ಬಾದಾಮಿಯನ್ನು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರದು. ಹಾಗೆಯೇ ಯಾರಾದರೂ ಹೊಸದಾಗಿ ಬಾದಾಮಿಯನ್ನು ತಿನ್ನಲು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂಥವರು ಮೊದಲಿಗೆ 4ರಿಂದ 5 ಬಾದಾಮಿಯನ್ನು ಸ್ಟಾರ್ಟ್ ಮಾಡಿ. ಇದರಿಂದ ದಿನದಿಂದ ದಿನಕ್ಕೆ ಸ್ವಲ್ಪವಾಗಿ ಹೆಚ್ಚಿಸುತ್ತಾ ಬರಬೇಕು. ಹಾಗೆಯೇ ಯಾವಾಗಲೂ ಬಾದಾಮಿಯನ್ನು ನೆನೆಸಿಟ್ಟು ಮಾತ್ರ ತಿನ್ನಬೇಕು. ಯಾಕೆಂದರೆ ಈ ರೀತಿ ತಿನ್ನೋದರಿಂದ ನಮ್ಮ ಶರೀರಕ್ಕೆ ಎಷ್ಟೋ ಆರೋಗ್ಯಕರ ಪ್ರಯೋಜನಗಳು ದೊರೆಯುತ್ತದೆ. ಮತ್ತು ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನೋದರಿಂದ ಅದು ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಈ ರೀತಿ ಮಾಡೋದರಿಂದ ನಮ್ಮ ಶರೀರದಲ್ಲಿ ಉಷ್ಣತೆಯ ಕಡಿಮೆಯಾಗಿ ಹಾಗೂ ಬಾದಾಮಿ ಸುಲಭವಾಗಿ ಜೀರ್ಣವಾಗುತ್ತದೆ. ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ಶರೀರವನ್ನು ಪೂರ್ತಿಯಾಗಿ ಒದಗಿಸುತ್ತದೆ. ಹಾಗೆಯೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂದರೆ ನಮ್ಮ ಶರೀರದಲ್ಲಿ ಫೈಬರ್ನ ಕ್ವಾಂಟಿಟಿ ಜಾಸ್ತಿಯಾಗಿ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ನ ಸಮಸ್ಯೆ ಬರುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ಸಿಗುವಂತಹ ಉಪಕರಣಗಳು ಚರ್ಮದಲ್ಲಿರುವ ನೆರಿಗೆಗಳನ್ನು ನಿವಾರಣೆ ಮಾಡದೇ ಇರಬಹುದು, ಆದರೆ ಬಾದಾಮಿಯಲ್ಲಿರುವ ನೈಸರ್ಗಿಕ ಅಂಶಗಳು ತ್ವಚೆಯ ನೆರಿಗೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಪ್ರತಿನಿತ್ಯ ಬೆಳಿಗ್ಗೆ ನೆನೆಸಿಟ್ಟ ಬಾದಾಮಿ ತಿಂದರೆ ಚರ್ಮದಲ್ಲಿರುವ ನೆರಿಗೆ ಮತ್ತು ವಯಸ್ಸಾಗುವಾಗ ಮೂಡುವ ಇತರ ಲಕ್ಷಣಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಎಂದು ಹೇಳಲಾಗುತ್ತದೆ. ನೆನೆಸಿಟ್ಟ ಬಾದಾಮಿಯಲ್ಲಿರುವ ಪ್ರೀಬಯೋಟಿಕ್ ಅಂಶವು ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರೀಬಯೋಟಿಕ್ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಉತ್ಪಾದಿಸುವುದರ ಮೂಲಕ ಇದರ ಫಲವಾಗಿ ಹೊಟ್ಟೆಗೆ ಪರಿಣಾಮ ಬೀರುವಂತಹ ರೋಗಗಳನ್ನು ಇದು ತಡೆಗಟ್ಟುತ್ತದೆ. ಇನ್ನು ನೆನೆಸಿಟ್ಟ ಬಾದಾಮಿ ತಿನ್ನೋದರಿಂದ ಸಂಪೂರ್ಣ ಜೀರ್ಣಕ್ರಿಯೆ ವ್ಯವಸ್ಥೆಗೆ ನೆರವಾಗಿ ಆಹಾರ ಸರಾಗ ಹಾಗೂ ವೇಗವಾಗಿ ಕರಗಲು ನೆರವಾಗುತ್ತದೆ. ಬಾದಾಮಿಯನ್ನು ನೀರಿನಲ್ಲಿ ನೆಲೆಸಲು ಹಾಕಿದರೆ ಹೊರಗಿನ ಸಿಪ್ಪೆಯು ಸರಾಗವಾಗಿ ಕಿತ್ತು ಹೋಗುತ್ತದೆ. ಇದರಿಂದ ಅದು ಬೇಗನೆ ಕರಗಿ ಹೆಚ್ಚಿನ ಪೋಷಕಾಂಶಗಳು ಲಭಿಸುತ್ತದೆ. ತಾಯಿಯಾಗುವವರು ನೀರಿನಲ್ಲಿ ನೆನೆಸಿಟ್ಟ ಬಾದಾಮಿಯನ್ನು ಮರೆಯದೆ ತಿನ್ನಿ. ಇದು ನಿಮಗೂ ನಿಮ್ಮ ಮಗುವಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೆನೆಸಿಟ್ಟ ಬಾದಾಮಿ ತಾಯಿಯ ಹಾಗೂ ಗರ್ಭದಲ್ಲಿರುವ ಮಗುವಿಗೆ ಪೋಷಕಾಂಶ ಹಾಗೂ ಶಕ್ತಿ ನೀಡುತ್ತದೆ. ಬಾದಾಮಿಯಲ್ಲಿರುವ ಫಾಲಿಕ್ ಆಮ್ಲವು ಯಾವುದೇ ರೀತಿಯ ಚರ್ಮ ವೈಫಲ್ಯವನ್ನು ತಡೆಗಟ್ಟುತ್ತದೆ. ಪ್ರತಿನಿತ್ಯ 4ರಿಂದ 6 ನೆನೆಸಿಟ್ಟ ಬಾದಾಮಿ ಸೇವನೆ ಮಾಡಿದರೆ ಅದರಿಂದ ಮೆದುಳಿಗೆ ಶಕ್ತಿ ಸಿಗುತ್ತದೆ
ಮತ್ತು ಮೆದುಳಿನ ನರವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಲು ಅದು ಸಹಕಾರಿಯಾಗುತ್ತದೆ. ಬೆಳಿಗ್ಗೆ ನೆನೆಸಿಟ್ಟು ಬಾದಾಮಿ ತಿನ್ನೋದರಿಂದ ಜ್ಞಾಪಕ ಶಕ್ತಿ ಮತ್ತು ಮೆದುಳಿನ ಕಾರ್ಯ ಕೂಡ ಸುಧಾರಿಸುತ್ತದೆ. ನೆನೆಸಿಟ್ಟ ಬಾದಾಮಿ ತಿಂದರೆ ಅದರಿಂದ ದೀರ್ಘಕಾಲದ ಮಲಬದ್ಧತೆ ಕೂಡ ನಿವಾರಣೆ ಮಾಡಬಹುದು. ನೆನೆಸಿಟ್ಟ ಬಾದಾಮಿಯಲ್ಲಿ ಹೀರಿಕೊಳ್ಳದ ನಾರಿನಾಂಶ ಹೆಚ್ಚಾಗಿರುವುದರಿಂದ ಒರಟು ಪ್ರಮಾಣ ಅಧಿಕಗೊಳಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಹೊಟ್ಟೆಯ ಸುತ್ತಲೂ ಇರುವಂತಹ ಕೊಬ್ಬು ಕರಗಿಸಬೇಕೆಂದು ಯೋಚಿಸುತ್ತಿದ್ದರೆ ನೆನೆಸಿಟ್ಟ ಬಾದಾಮಿಯನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ. ಬಾದಾಮಿಯ ಹೊರಗಿನ ಸಿಪ್ಪೆ ತೆಗೆಯುವುದರ ಕಾರಣ ನೆನೆಸಿಟ್ಟ ಬಾದಾಮಿ ತಿಂದರೆ ಬೇಗನೆ ತೂಕ ಕಳೆದುಕೊಳ್ಳಬಹುದು. ನೆನೆಸಿಟ್ಟ ಬಾದಾಮಿಯಲ್ಲಿ ಏಕಪರ್ಯಾಪ್ತ ಕೊಬ್ಬಿರುವುದು. ಇದು ಹಸಿವೆಯನ್ನು ಕಡಿಮೆ ಮಾಡಿ ಹೊಟ್ಟೆ ತುಂಬುವಂತೆ ಮಾಡುತ್ತದೆ. ಹೀಗೆ ನೆನೆಸಿಟ್ಟ ಬಾದಾಮಿಯಿಂದ ಹಲವು ಪ್ರಯೋಜನಗಳಿವೆ. ಹಾಗಾದರೆ ತಪ್ಪದೆ ಬಾದಾಮಿಯನ್ನು ನೆನೆಸಿಡಿ, ಸೇವಿಸುತ್ತಾ ಬನ್ನಿ. ನೀವೇ ನೋಡಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟೊಂದು ಸುಧಾರಣೆ ಆಗುತ್ತದೆ ಎಂದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.